ಎಲ್ಲರಿಗೂ ನಮಸ್ಕಾರ. ಜೈ ಭೀಮ್, ಸಲಾಂ ಅಲೈಕುಂ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ದಿನಾಂಕ 31 ಮಾರ್ಚ್ ರಂದು ನಮ್ಮ ಬಸವ ಕಲ್ಯಾಣದ ಹೃದಯ ಭಾಗದಲ್ಲಿರುವ ಥೇರ್ ಮೈದಾನ ಸಭಾಭವನದಲ್ಲಿ ನಾವು 1927ರಲ್ಲಿ ಜರುಗಿದಂತಹ ಒಂದು ಮಹಾನ್ ಕ್ರಾಂತಿಯ ದಿವಸದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀರಿಗಾಗಿ ಮಾಡಿದಂತಹ ಸತ್ಯಾಗ್ರಹ. ಆ ಸತ್ಯಾಗ್ರಹದ ನಿಮಿತ್ತವಾಗಿ ಮಹಾಡ್ ಚೌದಾರ್ ಕೆರೆಯ ಒಂದು ಕ್ರಾಂತಿ ದಿವಸವನ್ನ ನಾವು ನಮ್ಮ ಬಸವ ಕಲ್ಯಾಣದ ಭೂಮಿಯಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವು ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರ ನೇತೃತ್ವದಲ್ಲಿ ಬಸವ ಕಲ್ಯಾಣದಲ್ಲಿ ಜರುಗ್ತಾ ಇದೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂತಹ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ನಮ್ಮ ಪರಿಸರ ಹಾಗೂ ಜೈವಿಕ ಜೀವಿಶಾಸ್ತ್ರದ ಸಚಿವರಾದಂತಹ ಈಶ್ವರ್ ಖಂಡ್ರೆ ಸಾಹೇಬರ ಒಂದು ಸನ್ಮಾನ ಸಮಾರಂಭವನ್ನು, ಅಭಿನಂದನಾ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಅವರು 24ನೇ ಅಖಿಲ ಭಾರತೀಯ ವೀರಶೈವ ಲಿಂಗಾಯತದ ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಕ್ಕಾಗಿ ನಮ್ಮ ಇಡೀ ಬಸವ ಕಲ್ಯಾಣದ ವತಿಯಿಂದ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರ ನೇತೃತ್ವದಲ್ಲಿ ಇಟ್ಕೊಂಡಿದ್ದೀವಿ. नोबल पब्लिक स्कूल एल्म से ही दोनों जहां में कामयाबी है. स्काई सनशाइन स्कूल स्टेप टुवर्ड्स बेटर फ्यूचर, जयशंकर कॉलोनी, शांति निकेतन ग्राउंड, बिस्वा कल्याण. ಅದರ ಜೊತೆಗೆ ಈ ಒಂದು ಮಹಾರ್ ಚೌದಾರ್ ಕೆರೆಯ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಮಾತಾ ರಮಾಬಾಯಿ ಅಂಬೇಡ್ಕರ್ ಅವರ ಒಂದು ನಾಟಕ ಪ್ರದರ್ಶನವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ನಾಟಕ ಮೀ ರಮಾಬಾಯಿ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಮಹಾರಾಷ್ಟ್ರದ ಪ್ರಖ್ಯಾತ ಅಭಿನೇತ್ರಿಯಾದಂತಹ ಪ್ರಿಯಾಂಕಾ ಉಬಾಳೆ ಅವರು ನಮ್ಮ ಬಸವ ಕಲ್ಯಾಣಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ನಾಟಕವು ಎಲ್ಲ ಹೆಣ್ಣು ಮಕ್ಕಳ ಒಂದು ಅಸ್ಮಿತೆಯನ್ನ ತೋರಿಸುವಂತಹ ಒಂದು ನಾಟಕವಾಗಿದೆ. ಇದರಲ್ಲಿ ಯಾವುದೇ ಜಾತಿ ಭೇದ ಪಂಥ ಬರೋದಿಲ್ಲ. ಎಲ್ಲ ಹೆಣ್ಣುಮಕ್ಕಳು ಯಾವ ರೀತಿ ಅವರ ಜೀವನದಲ್ಲಿ ಒಂದು ಸಂಕಷ್ಟದ ದಿನಗಳನ್ನು ಎದುರಿಸಿ ಆ ಒಂದು ದಿನಗಳಿಗೆ ಮೆಟ್ಟಿ ನಿಲ್ಲುವಂತಹ ಒಂದು ಒಳ್ಳೆಯ ಸಂದೇಶ ನೀಡುವಂತಹ ನಾಟಕವನ್ನ ನಮ್ಮ ಬಸವ ಕಲ್ಯಾಣದ ಎಲ್ಲ ಮಹಾಜನತೆಗೆ ನಾವು ನೀಡಬೇಕಂತ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವು ನಮ್ಮ ಅಧ್ಯಕ್ಷರಾದಂತಹ ಶ್ರೀ ಪಿಂಟು ಕಾಂಬ್ಳೆ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಮಾರ್ಗದರ್ಶಕರಾದಂತಹ ಸಹೋದರಾದಂತಹ ಶೀತಲ್ ಶಿಂದೆ ಅಣ್ಣವರ ನೇತೃತ್ವದಲ್ಲಿ, ಅದೇ ರೀತಿ ಸಿಕಿಂದರ್ ಶಿಂದೆ ಅವರು, ಮಹಾದೇವ್ ಗಾಯಕ್ವಾಡ್ ಅವರು ಎಲ್ಲ ಒಂದು ಸಮಾನ ಮನಸ್ಕರ ಒಂದು ತಂಡದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಅದಕ್ಕಾಗಿ ಬಸವ ಕಲ್ಯಾಣದ ಸಮಸ್ತ ಮಹಾಜನತೆಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ಈ ಒಂದು ಕಾರ್ಯಕ್ರಮವನ್ನು ಬೃಹತ್ ಮಟ್ಟದಲ್ಲಿ ಯಶಸ್ವಿಯನ್ನ ಮಾಡಿ ಮತ್ತು ಬಸವ ಕಲ್ಯಾಣದಿಂದ ಒಂದು ಒಳ್ಳೆಯ ಸಂದೇಶವನ್ನ ಇಡೀ ಕರ್ನಾಟಕಕ್ಕೆ, ಇಡೀ ಭಾರತಕ್ಕೆ ರವಾನಿಸುವಂತಹ ಕೆಲಸ ಮಾಡಬೇಕಂತ ಇಡೀ ನಮ್ಮ ಬಸವ ಕಲ್ಯಾಣದ ಜನತೆಯಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ. स्कूल स्टाइल कैंसल्ड, यहाँ लर्निंग मिलती है क्रिएटिव ट्विस्ट के साथ. नॉलेज पार्क द क्रिएटिव स्कूल, क्रिएटिविटी इज आवर सब्जेक्ट. सभी को क्रांतिकारी जय भीम. 31 मार्च 2026 कल मंगलवार इसी बसव कल्याण के रथ मैदान यानी कि सभा भवन में महार चौदार तालाब का क्रांति दिन आयोजन किए गए हैं. और इस कार्यक्रम के तय माता रमाई का यानी कि बाबा साहब के धर्मपत्नी माता रमाई जी के जीवन आधारित पर एक मी रमाई नाटक का प्रदर्शन होने जा रहा है. इस कार्यक्रम के अध्यक्ष हमारे पिंटू कांबले जी है और हमारे पॉलिटिकल लीडर विजय सिंह साहब इस कार्यक्रम के नेतृत्व कर रहे हैं. और इस कार्यक्रम में खास करके हमारे डिस्ट्रिक्ट इंचार्ज मिनिस्टर माननीय ईश्वर खंड्रे साहब का अभिनंदन समारोह का भी आयोजन किए गए हैं. और खास करके इस कार्यक्रम में यानी कि पूज्य डॉक्टर सिद्धराम बेलदा अप्पा जी इस कार्यक्रम के सानिध्य वहिस रहे. और इस कार्यक्रम में कई भंते जी यानी कि बौद्ध धर्म प्रचारक रविंद्र गुरु जी और संगानंद भंते जी भी उपस्थित है इस कार्यक्रम में. और सब इस कार्यक्रम का लाभ उठाए बोल के मैं सबको इस माध्यम से बोलना चाहता हूं. क्रांतिकारी जय भीम कहते हुए मेरी बात को विराम देता हूं. जय भीम, जय संविधान. बसव कल्याण येथील सर्व जनतेला जय भीम, नमो बुद्धाय. निसर्ग निर्मित पाण्यासाठी घडलेली जगात पहिली एकमेव क्रांती महार चौदार तळ्याच्या क्रांतीला अभिवादन करून त्या क्रांतीचा औचित्य साधून आज आपण बसव कल्याण येथे थेर मैदान सभाभवन येथे महार सत्याग्रह कार्यक्रम आयोजित करण्यात आलेला आहे. या कार्यक्रमाच्या निमित्तानं त्यागमूर्ती माता रमाबाई आंबेडकर यांचं एक पात्री नाटक
आम्ही आयोजन केलेलं आहे, तरी बसव कल्याण येथील जनतेस कळकळीची विनंती करण्यात येत आहे की माता भगिनीनो, आपण न चुकता या कार्यक्रमास उपस्थित राहून या कार्यक्रमाचा लाभ घ्यावा अशी विनंती करीत आहे. जय भीम, नमो बुद्धाय.